ನಮಸ್ತೆ. ಈಗ ನಾವು ನಾಲ್ಕನೆಯ ಕೂಲಿಂಗ್ ಪ್ರಾಣಾಯಾಮ ಅಥವಾ ದೇಹಕ್ಕೆ ತಂಪನ್ನು ಒದಗಿಸಿಕೊಡುವಂತಹ ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ತಾ ಬರೋಣ. ಇದನ್ನು ನಾವು ಚಂದ್ರ ಭೇದನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಚಂದ್ರ ಅಂತಂದ್ರೆ ನಮ್ಮ ಎಡ ನಾಸ್ಟ್ರಿಲ್ಗೆ ನಾವು ಹೋಲಿಸ್ತೀವಿ. ಚಂದ್ರ ಅಂದ್ರೆ ಏನು? ಕೂಲ್, ಒಂದು ತಂಪನ ಉಂಟು ಮಾಡುವಂತಹ ಒಂದು ಅಂಶ. ಸೂರ್ಯ ಅಂದ್ರೆ ಹೀಟ್ ಅಂತ. ನಾವು ಹೆಚ್ಚಿನದಾಗಿ ಎಡಮೂಗಿನಿಂದ ಉಸಿರನ್ನ ಮಾಡೋದ್ರ ಮೂಲಕ ದೇಹವನ್ನು ತಂಪಾಗಿ ಇಟ್ಕೊಳ್ಬೋದು. ಅಥವಾ ದೇಹ ತುಂಬಾ ತಂಪಾಗಿದೆ, ಅದನ್ನ ನಾವು ನಾರ್ಮಲ್ ಮಾಡಲಿಕ್ಕೆ ಅಥವಾ ಸ್ವಲ್ಪ ಉಷ್ಣಾಂಶವನ್ನು ಹೆಚ್ಚು ಮಾಡಲಿಕ್ಕೆ ಹೆಚ್ಚಿನದಾಗಿ ಬಲ ಮೂಗಿನಿಂದ ಉಸಿರನ್ನ ಆಡೋದ್ರ ಮೂಲಕ ನಾವು ಅದನ್ನ ಸರಿ ಮಾಡ್ಬೋದು. ಎಡಗಡೆಯಿಂದ ಉಸಿರನ್ನ ತೆಗೆದುಕೊಂಡು ಬಿಡುವಂಥದ್ದನ್ನ ನಾವು ಚಂದ್ರಾನುಲೋಮ ವಿಲೋಮ ಅಂತ ಹೇಳ್ತೀವಿ. ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ತಾ ಬಿಡುವಂಥದ್ದನ್ನ ಸೂರ್ಯಾನುಲೋಮ ವಿಲೋಮ ಅಂತ ಹೇಳ್ತೀವಿ. ಆದ್ರೆ ಕೆಲವರಿಗೆ ಹೆಚ್ಚಿನದಾಗಿ ದೇಹ ಉಷ್ಣಾಂಶ ಇರುತ್ತೆ, ಅಂಥವ್ರಿಗೂ ಸಹ ಸ್ವಲ್ಪ ಥಂಡಿನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದಾಗ ಹೆಚ್ಚಿನದಾದ ಉಷ್ಣಾಂಶ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಥಂಡಿನೂ ಸಹ ಅವ್ರಿಗೆ ಸಮಸ್ಯೆ ತಂದುಕೊಡುತ್ತೆ. ಅಂತಹವರು ಈ ರೀತಿಯ ಒಂದು ಚಂದ್ರ ಭೇದನ ಪ್ರಾಣಾಯಾಮ ಮಾಡೋದ್ರ ಮೂಲಕ ಎರಡು ಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡ್ಬೋದು. ತುಂಬಾ ಹೀಟು ಆಗಲ್ಲ, ತುಂಬಾ ಕೋಲ್ಡ್ ಆಗಲ್ಲ, ನಾನು ಕಂಫರ್ಟಬಲ್ ಆಗಿದ್ದೀನಿ ಅಂತ ಹೇಳ್ಬೋದು. ಅದರ ಪ್ರಯೋಜನ ಅಥವಾ ಅದರ ವಿಧಾನವನ್ನು ತಿಳ್ಕೊಳ್ತಾ ಬರೋಣ. ಚಂದ್ರ ಭೇದನ ಪ್ರಾಣಾಯಾಮ. ಪುನಃ ನೀವು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿ ಕೂತ್ಕೊಳ್ತಾ ನೀವು ಪುನಃ ವಿಷ್ಣು ಮುದ್ರವನ್ನ ನೀವು ಅಳವಡಿಸ್ಕೊಳ್ಬಹುದು. ಹೀಗೆ ಓಕೆ. ಇಲ್ಲ ಅಂತಂದ್ರೆ ಅಪಾನ ಮುದ್ರ ಅಂದ್ರೆ ಹೆಬ್ಬೆಟ್ಟು, ಮಧ್ಯದ ಬೆರಳು ಮತ್ತೆ ತೋರು ನಿಮ್ಮ ಉಂಗುರ ಮಧ್ಯದ ಬೆರಳನ್ನು ಜಾಯಿನ್ ಮಾಡಿ ನಿಮ್ಮ ಮಂಡಿಗಳ ಮೇಲೆ ತೆಗೆದುಕೊಳ್ಳಿ. ಮೊದಲನೇದಾಗಿ ನಾವು ಎಡಮೂಗಿನಿಂದ ನಿಧಾನವಾಗಿ ದೀರ್ಘವಾದಂಥ ಉಸಿರನ್ನು ತೆಗೆದುಕೊಳ್ಬೇಕು. ತದನಂತರ ಎಡಮೂಗನ ಬಂಧ ಮಾಡಿ ಬಲ ಮೂಗಿನಿಂದ ಉಸಿರನ್ನ ಹೊರಹಾಕಬೇಕು. ನಮ್ಮ ಮುದ್ರವನ್ನ ಯೂಸ್ ಮಾಡಬೇಕು. ಮೊದಲನೇದಾಗಿ ಹೆಬ್ಬೆಟ್ಟಿನಿಂದ ಬಲ ಮೂಗನ ಬಂಧ ಮಾಡಬೇಕು. ಜೆಂಟಲ್ ಆಗಿ ಒತ್ತಬೇಕು, ತುಂಬಾ ಒತ್ತಬಾರ್ದು. ಓಕೆ, ಜೆಂಟಲ್, ಮೃದುವಾಗಿ ಬಲ ಮೂಗನ ಬಂಧ ಮಾಡಬೇಕು. ನಿಧಾನವಾಗಿ ಮತ್ತೆ ದೀರ್ಘವಾದಂತಹ ಎಡಮೂಗಿನಿಂದ ಉಸಿರನ್ನು ತೆಗೆದುಕೊಳ್ತಾ ಬರೋಣ. ಎಡಮೂಗಿನಿಂದ ನಿಧಾನವಾಗಿ ದೀರ್ಘವಾಗಿ ಪೂರಕವನ್ನು ತೆಗೆದುಕೊಳ್ಳೋಣ. ಎರಡರಿಂದ 3 ಸೆಕೆಂಡ್ಗಳ ಕಾಲ ಅಂತರ್ಕುಂಭಕ. ತದನಂತರ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳಿಂದ ಎಡಮೂಗನ ಬಂಧ ಮಾಡಿ ಬಲ ಹೆಬ್ಬೆಟ್ಟನ್ನ ಓಪನ್ ಮಾಡಿ ಬಲ ಮೂಗಿನಿಂದ ಉಸಿರನ್ನ ಹೊರ ಹಾಕಬೇಕು. ನಿಧಾನವಾಗಿ ನಿಮ್ಮ ಮುದ್ರವನ್ನ ಕೆಳಗಡೆ ಇಳಿಸಿ ಸಹಜ ಉಸಿರಾಟ ಮತ್ತೊಮ್ಮೆ ಅಭ್ಯಾಸ ಮಾಡೋಣ. ಬಲ ಹೆಬ್ಬೆಟ್ಟಿನಿಂದ ಬಲ ಮೂಗನ ಬಂಧ ಮಾಡಿ ಎಡ ಮೂಗಿನಿಂದ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ. ಮಧ್ಯದ ಬೆರಳು ಉಂಗುರದ ಬೆರಳಿಂದ ಎಡ ಮೂಗನ ಬಂಧ ಮಾಡಿ ಬಲ ಮೂಗನನ್ನ ರಿಲೀಸ್ ಮಾಡಿ ಬಲ ಮೂಗನಿಂದ ದೀರ್ಘವಾದ ರೇಚಕ ಉಸಿರನ್ನ ಹೊರ ಹಾಕೋಣ. ನಿಧಾನವಾಗಿ ಮುದ್ರವನ್ನ ಕೆಳಗಿಳಿಸಿ ಸಹಜ ಉಸಿರಾಟ. ಈ ಒಂದು ಚಂದ್ರ ಭೇದನ ಪ್ರಾಣಾಯಾಮನ 5 ರಿಂದ 9 ಬಾರಿ ನಮಗೆ ಅನುಕೂಲಕ್ಕೆ ತಕ್ಕನದ ಹಾಗೆ ಅಭ್ಯಾಸವನ್ನು ಮಾಡಬಹುದು. ಈ ರೀತಿಯ ಕೂಲಿಂಗ್ ಪ್ರಾಣಾಯಾಮ, ಶೀತಕಾರಿ, ಸದಂತ, ಚಂದ್ರಭೇದನ ಪ್ರಾಣಾಯಾಮ, ಹಾಗೆ ಭ್ರಮರಿ ಪ್ರಾಣಾಯಾಮ, ಈ ರೀತಿಯ ಪ್ರಾಣಾಯಾಮಗಳು ಸಾಕಷ್ಟು ಪ್ರಯೋಜನಗಳನ್ನು ತಂದುಕೊಡುತ್ತವೆ. ನಮ್ಮ ಒಂದು ಮಾನಸಿಕ ಒತ್ತಡಗಳಿಂದ, ಭಾವನೆಗಳ ವ್ಯತ್ಯಾಸಗಳಿಂದ ದೇಹದ ಮೇಲೆ ಆಗುವಂಥ ಒಂದು ಪರಿಣಾಮಗಳಾಗಿರ್ಬೋದು, ಹಾರ್ಮೋನ್ಸ್ ವ್ಯತ್ಯಾಸದಿಂದ ದೇಹ ಹೆಚ್ಚು ಉಷ್ಣಾಂಶ ಆಗಿರ್ಬೋದು, ಅನೇಕ ಸಮಸ್ಯೆಗಳನ್ನು ದೂರ ಮಾಡಿ ನಮಗೆ ಒಂದು ಈಕ್ವಿಲಿಬ್ರಿಯಂ ಸ್ಟೇಟನ್ನು, ಬ್ಯಾಲೆನ್ಸ್ಡ್ ಸ್ಟೇಟನ್ನು ತಂದುಕೊಡುತ್ತೆ. ಇದರ ಸದುಪಯೋಗಗಳನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಸಮಸ್ಯೆಗಳಿದ್ದರೆ ನನ್ನನ್ನು ಕಾಣಿ. ನಮಸ್ತೆ, ಧನ್ಯವಾದಗಳು.